ಇವರೆಲ್ಲ ಉದ್ದೇಶ ಒಂದೇ. ನೀವು ಸನ್ನಡತೆಯಿಂದ, ಸದ್ಭಾವನೆಯಿಂದ ಒಳ್ಳೆಯ ಪ್ರಜೆಗಳಾಗಬೇಕು ಅನ್ನೋದೇ ಈ ಮೋಟಿವೇಶನ್ನ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶನೂ ಅಷ್ಟೆ. ನೀವು ಮುಂದಿನ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಬೇಕು ಕೆಟ್ಟದ್ದಾಗಬೇಕು ಅಂತ ನಿರ್ಧರಿಸೋದು ಈ 2 ವರ್ಷನೇ. ನಿಮಗೆ ಈ 2 ವರ್ಷವನ್ನು ನೀವು ಏಕಾಗ್ರತೆಯಿಂದ, ನಮ್ಮ DDP ಸಾಹೇಬರು ಹೇಳ್ದಂಗೆ ಏಕಾಗ್ರತೆಯಿಂದ ನೀವು ನಿರ್ವಹಿಸಿ ಓದಿನ ಬಗ್ಗೆ ಮತ್ತು ವ್ಯಾಸಂಗದ ಬಗ್ಗೆ ಮುನ್ನಡೆದರೆ ನಿಮ್ಮ ಜೀವನ ಸೃಷ್ಟಿಯಾಗುತ್ತೆ, ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಹುಟ್ಟು ದರಿದ್ರವಾದರೂ ಸಾವು ಚರಿತ್ರೆ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಹೇಗೆ ಹುಟ್ಟಿದ್ದೀವೋ ಏನೋ ನಮಗೆ ಗೊತ್ತಿರಲ್ಲ. ಯಾರಿಗಾನ ಗೊತ್ತಾ ನಿಮಗೆ? ನಿಮ್ಮ ತಂದೆ ತಾಯಿ ಗೊತ್ತು, ನೀವು ಬಡ್ದಂತ ಬಿಟ್ಟರು, ಹಾಸ್ಪಿಟಲ್ ಬಿಟ್ಟರು, ಯಾವ ರೀತಿ ಹುಟ್ಟಿದ್ರು ಅಂತ ಯಾರಿಗೂ ಗೊತ್ತಿರಲ್ಲ. ಸಾವು ಚರಿತ್ರೆ ಆಗಬೇಕಂದ್ರೆ ನೀವು ಸಾಧನೆ ಮಾಡಿದಾಗ ನೀವು 1000 ಜನ ನೋಡೋಕೆ ಬರ್ತಾರೆ. ನೋಡಿ, ಏನನ್ನ ಸಾಧನೆ ಮಾಡಿ ನೀವು ಇದ್ದಾಗ ಮಾತ್ರ 1000 ಜನ ನಿಮ್ಮನ್ನು ನೋಡೋಕ್ಕೆ ಇಂಥ ಮಾಡಿದ್ರಪ್ಪ ಅಂತ ಹೇಳ್ಬಿಟ್ಟು ಅನ್ನೋದಕ್ಕೆ ನಾವು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಬೇಕಂದ್ರೆ ಈಗಲಿಂದನೇ ನೀವು ತಯಾರಿ ಆಗಬೇಕು. ನಮ್ಮ ಉಪನಿರ್ದೇಶಕರು ಹೇಳಿದಂತೆ ನಿಮಗೆಲ್ಲ ಈಗ ಚಂಚಲ ಮನಸ್ಸು, ಅದಕ್ಕೆ ಚಂಚಲ ಮನಸ್ಸು ಬಿಟ್ಟು ಓದೋದರ ಕಡೆ ಗಮನ ಕೊಟ್ಟರೆ ಮಾತ್ರ ನೀವು ಒಳ್ಳೆಯ ಪ್ರಜೆಗಳಾಗೋದಕ್ಕೆ ಆಗುತ್ತೆ. ನಮ್ಮ ಡಾಕ್ಟರ್ H. ನರಸಿಂಹಯ್ಯನವರು ಹೇಳಿದ್ರು, ಪ್ರಶ್ನಿಸದೆ ಒಪ್ಪಬೇಡ ಅಂತ ಹೇಳ್ತಾರೆ. ನೀವು ಅಷ್ಟೇ, ಯಾರೋ ಒಬ್ಬ ಫಸ್ಟ್ ರ್ಯಾಂಕ್ ಬಂದಿರ್ತಾರೆ, ಅವನಲ್ಲಿರೋದೇನು ನನ್ನಲ್ಲಿ ಇಲ್ಲದೇ ಇರೋದೇನು. ಅವನು ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಅವನಲ್ಲಿ ಇರೋದೇನು ನನ್ನಲ್ಲಿ ಇಲ್ಲದೇ ಇರೋದೇನು. ಪ್ರತಿಯೊಬ್ಬರೂ ಪ್ರಶ್ನೆ ಮಾಡ್ಕೋಬೇಕು. ನಾನು ಯಾಕೆ ಆ ಸ್ಟೇಜ್ಗೆ ಹೋಗೋಕ್ಕಾಗಲಿಲ್ಲ, ನಾನು ಯಾಕೆ ಅಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಗಲಿಲ್ಲ ಅನ್ನೋದನ್ನು ನೀವು ಇಟ್ಕೊಂಡ್ರೆ ಜೀವನದಲ್ಲಿ ಸಾಧನೆ ಮಾಡ್ಬೋದು. ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ದಯವಿಟ್ಟು ನೀವು ಮುಂದಿನ ಈ ದೇಶದ ಪ್ರಜೆಗಳಾಗಬೇಕಾದ್ರೆ ಒಳ್ಳೆಯ ಸನ್ನಡತೆ, ಒಳ್ಳೆಯ ವ್ಯಾಸಂಗ ಈ 2 ವರ್ಷದಲ್ಲೇ ನಿಮ್ಮ ಜೀವನ ರೂಪಿಸ್ಕೊಳ್ಳೋದರಲ್ಲಿ ಇರುತ್ತೆ. ನೀವೆಲ್ಲರೂ ಈಗ ಏನು ನಮ್ಮ ಎಲ್ಲರ ಉದ್ದೇಶ ಒಂದೇ, ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಈ ಶಾಲೆಗೆ ಹೆಸರು ಬರುತ್ತೆ, ನೀವು ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳು ಆಗ್ತಾರೆ. ಈಗ ಸರ್ಕಾರಿ ಶಾಲೆ ಬಗ್ಗೆ ನಿಮಗೆ ಸರ್ಕಾರಿ ಕಾಲೇಜು ಅಂತ ಹೇಳ್ಬಿಟ್ಟು ಒಂದು ವೈಮನಸ್ಸಿರ್ಬೋದು. ಪ್ರೈವೇಟ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡೋರು ಯಾರು? ಓದಿಸಲ್ಲ ಟೀಚರ್ಸ್ ಅವ್ರು ಯಾರು? ಕನಿಷ್ಠ ಪಕ್ಷ B.Ed ಮಾಡಿದವರು 5% ಕೂಡ ಸಿಗಲ್ಲ, ಗೊತ್ತಾ ನಿಮಗೆ? ಅದೇ ಸರ್ಕಾರಿ ಕಾಲೇಜಲ್ಲಿ ಸೀಟ್ ಸಿಗ್ಬೇಕಾದ್ರೆ, ಟೀಚರ್ ಆಗಬೇಕಾದ್ರೆ B.Ed ಮಾಡಿ ಸಾಕಷ್ಟು ಮಾನದಂಡಗಳನ್ನು ದಾಟಿ ಅವರು ಟೀಚರ್ಸ್ ಆಗಿ ಬರ್ತಾರೆ. ಆದರೆ ಇವತ್ತು ಪ್ರೈವೇಟ್ ಕಾಲೇಜಲ್ಲಿ B.Ed ಮಾಡಿರೋರು ಕೇವಲ 5% ಸಿಗಲ್ಲ. ಬೇಕಾದ್ರೆ ಬೇರೆ ಕಾಲೇಜುಗಳಿಗೆಲ್ಲ ಹೋಗಿ ನೀವು ಹುಡುಕಿ ನೋಡಿ. ಅವ್ರ ಗ್ರೇಟ, ನಿಮಗೆ B.Ed ಮಾಡಿ ಸಾಕಷ್ಟು ಮಾನದಂಡಗಳನ್ನು ತಗೊಂಡು ಲಕ್ಷ ಸಂಬಳ ತಗೊಂಡು ನಿಮಗೆ ಇವತ್ತು ಪಾಠ ಮಾಡ್ತಾ ಇದ್ದಾರೆ ಅಂದರೆ ಇವ್ರ ಗ್ರೇಟ. ಇದನ್ನು ಯೋಚನೆ ಮಾಡಬೇಕು ನೀವು. ನಿಮಗೆ ಪಾಠ ಹೇಳ್ಕೊಡ್ತಾ ಇರೋರು ಲಕ್ಷ ಸಂಬಳ ತಗೊಳ್ಳೋರು, 20,000 15,000 ಸಂಬಳ ತಗೊಳ್ಳೋರಲ್ಲ. ಎಲ್ಲ ಮಾನದಂಡಗಳನ್ನು ಗೆದ್ದು ಬಂದು ನಿಮಗೆ ಪಾಠ ಮಾಡೋಕ್ಕೆ ಸರ್ಕಾರ ನಿಯೋಜಿಸಿದಂಥ ಟೀಚರ್ ಹತ್ರ ನೀವು ಪಾಠ ಕಲ್ತ್ಕೊತಾರೆ. ಅದು ನಿಮ್ಗೆ ಗ್ರೇಟು. ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ನಾವು ಸರ್ಕಾರಿ ಶಾಲೆ ಅಂತ ಹೇಳ್ಬಿಟ್ಟು ಇವತ್ತು ಕಡಿಮೆ ಅಂತಲ್ಲ, ಸರ್ಕಾರಿ ಕಾಲೇಜ್ ಅಂತಲೇ ಕಡಿಮೆ ಅಲ್ಲ. ಸರ್ಕಾರಿ ಕಾಲೇಜಲ್ಲಿ ಎಂಥ ಟೀಚರ್ಸ್ ಇರ್ತಾರೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕು. ನೀವು ಪ್ರೈವೇಟ್ ಕಾಲೇಜು ಇದು ಗ್ರೇಟು ಅನ್ನೋದನ್ನು ಇವತ್ತಿಗೆ ಬಿಟ್ಬಿಡಿ. ನೀವು ಓದಿನ ಬಗ್ಗೆ ಗಮನ ಕೊಡಿ. ಆದಷ್ಟು ಈ 2 ವರ್ಷ ನೀವು SDA, FDA, IIT, KS, CET ಇವೆಲ್ಲ ಇರ್ತಾವಲ್ಲ, ಪ್ರತಿಯೊಂದು ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಪ್ರತಿಯೊಂದು ಎಕ್ಸಾಮಲ್ಲಿ ಯಾವುದೇ ಒಂದರಲ್ಲಿ ನೀವು ಎಲ್ಲದರಲ್ಲೂ ಮಾಡ್ತಾ ಇದ್ದಾಗ ಯಾವುದೋ ಒಂದರಲ್ಲಿ ಸಕ್ಸಸ್ ಆಗ್ತೀರಾ. ಮೊನ್ನೆ ನಮ್ಮ ಗೌರ್ಮೆಂಟಲ್ಲಿ ನಮ್ಮ ಮುನ್ಸಿಪಲ್ ಕಾಲೇಜಲ್ಲಿ IITಯಲ್ಲಿ ಟಾಪರ್ ಬಂದ ದೇಶಕ್ಕೆ. ಅಂಥವನ್ನ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವುದೂ ಬಿಡಬೇಡಿ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಅದರಲ್ಲಿ ಭಾಗವಹಿಸಿದಾಗ ನಿಮಗೆ ಈ ಚಂಚಲ ಮನಸ್ಸು ಹೋಗುತ್ತೆ. ಓದಿನ ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಅದರಲ್ಲಿ ಭಾಗವಹಿಸಿದಾಗ ನಿಮಗೆ ಈ ಚಂಚಲ ಮನಸ್ಸು ಹೋಗುತ್ತೆ. ಓದಿನ ಕಡೆ ಗಮನ ಬರುತ್ತೆ. ಮುಂದಿನ ನಿಮ್ಮ ಜೀವನವೂ ಒಳ್ಳೆಯದಾಗುತ್ತೆ.